ಹೊಸದಾಗಿ CM ಆಗಿದ್ದಾರೆ ಸರ್ DK ಶಿವಕುಮಾರ್ ಅವರು. ಬಟ್ ಅಧಿಕಾರ ವಹಿಸ್ಕೊಂಡಂತ 2 ದಿನಕ್ಕೆ ಈಗ ರಾಜೀನಾಮೆ ಪರ್ವ ಆರಂಭ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಸಮಾಧಾನ. ಹೆಚ್ಚು ಕಡಿಮೆ 1 ವರ್ಷ ಇತ್ತು. ಅಂದಿನ ಮುಖ್ಯಮಂತ್ರಿ, ಇವಾಗ ಮಾಜಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು, ಅಂದಿನ ಉಪಮುಖ್ಯಮಂತ್ರಿ, ಇವತ್ತು ಪ್ರಸ್ತುತ ಮುಖ್ಯಮಂತ್ರಿ ಆಗಿರೋರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಹಗಜಗಾಟವನ್ನು ನಡೆಸಿದ್ರು. 1 ವರ್ಷ ರಾಜ್ಯದ ಅಭಿವೃದ್ಧಿ, ಜನರ ಹಿತರಕ್ಷಣೆ ಎಲ್ಲಕ್ಕೂ ಕೂಡ ಒಂದು ಹಿನ್ನಡೆ ಆಗಿ ಇವತ್ತು ಅದಕ್ಕೆ ಒಂದು ಉತ್ತರ ಕೊಟ್ಟಿದೆ, ಪಕ್ಷ ತೀರ್ಮಾನಕ್ಕೆ ಬಂದಿದೆ. ಆದರೆ ರಾಜ್ಯಕ್ಕೆ ಅತ್ಯಂತ ಒಂದು ಕಠಿಣ ಪರಿಸ್ಥಿತಿಗೆ ಇಟ್ಟು ಇವತ್ತು ಕಠಿಣ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ. ಆರ್ಥಿಕವಾಗಿ ಭಾಳ ಸಂಕಷ್ಟದಲ್ಲಿರುವಂಥದ್ದು ಪರಿಸ್ಥಿತಿಯಲ್ಲಿ ಇವತ್ತು ಉಪಮುಖ್ಯಮಂತ್ರಿಗಳು ತಮ್ಮ ಹುದ್ದೆಯನ್ನು ಸ್ವೀಕಾರ ಮಾಡಿದ್ದಾರೆ. ಭಾಳ ಸಂಕಷ್ಟಗಳಿರುವಂಥದ್ದು ಸಮಯದಲ್ಲಿ ಅದನ್ನು ಯಾವ ರೀತಿ ಬಗೆಹರಿಸಬೇಕು, ಯಾವ ರೀತಿ ಮುಂದುವರಿಬೇಕು ಅಂತ ಅವರು ಇವತ್ತು ನಿರ್ಣಯಗಳು ತಗೋಬೇಕಾಗಿದೆ. ಆದಷ್ಟು ಶೀಘ್ರದಲ್ಲಿ ಒಳ್ಳೆಯ ನೀತಿ ನಿಯಮಗಳನ್ನು ರೂಪಿಸುವ ಮೂಲಕ ಅವರು ಕೆಲಸವನ್ನು ಮಾಡಬೇಕಾಗಿದೆ. ಈಗಲೇ ಬಂದಿರೋ ಕಾರಣಕ್ಕಾಗಿ ನಾವು ಸಹಜವಾಗಿ ಒಂದಷ್ಟು ಸಮಯ ಕೊಡ್ತೀವಿ. ರಾಜಕೀಯವಾಗಿ ಅಂಥ ಒಂದು ಪದ್ಧತಿ ಇದೆ. ಆದರೆ ಇವತ್ತು ಅತ್ಯಂತ ಒಂದು ಆರ್ಥಿಕವಾಗಿ ಭಾಳಷ್ಟು ಸಮಸ್ಯೆಗಳಿರುವಂಥದ್ದು ಸರ್ಕಾರ, ಯಾವುದೇ ರೀತಿ ಅಭಿವೃದ್ಧಿ ಎಲ್ಲೂ ಆಗ್ತಾ ಇಲ್ಲವಂಥದ್ದು, ಮೂಲಸೌಕರ್ಯಗಳು ಎಲ್ಲೆಲ್ಲಿ ಬೇಕಾಗಿದೆ ಎಲ್ಲೂ ಆಗ್ತಾಯಿಲ್ಲ, ಅನೇಕ ಸಮಸ್ಯೆಗಳಿರುವಂಥದ್ದು, ಅನೇಕ ಒಂದು ಆರೋಪಗಳಿರುವಂಥದ್ದು ಸರ್ಕಾರದ ವಾರಸುದಾರರಾಗಿದ್ದಾರೆ DK ಶಿವಕುಮಾರ್ ಅವರು. ಇಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ರಾಜ್ಯಕ್ಕೆ ಅವರು ಕೆಲಸ ಮಾಡ್ತಾರೆ ಅಂತ ಸಹಜವಾಗಿ ನಮ್ಮ ಪ್ರಶ್ನೆ ಇದೆ. 2 ದಿನಕ್ಕೆ ಇವತ್ತು ಶ್ರೀ ರಾಮಲಿಂಗಾರೆಡ್ಡಿ ಅವರು ಏನು ರೆಸಿಗ್ನೇಷನ್ ಕೊಟ್ಟಿರ್ತಕ್ಕಂಥದ್ದು ಭಾಳಷ್ಟು ಒಂದು ಕುತೂಹಲಕ್ಕೆ ಒಂದು ಸಂಗತಿ ಆಗಿದೆ. ನಿಭಾಯಿಸಕ್ಕೆ ಕಷ್ಟ ಆಗ್ತಿದೆಯಾ ಸರ್ ಅವರು DK ಶಿವಕುಮಾರ್ ಅವರು? ಅದಂಥ ಪ್ರಶ್ನೆ ಅಲ್ಲ. ಇವತ್ತು 2 ದಿನದಲ್ಲಿ ನಾವು ಅದೆಲ್ಲ ಹೇಳೋಕ್ಕಾಗಲ್ಲ, 2-3 ದಿನದಲ್ಲಿ. ಆದರೆ ಇವತ್ತು ಒಂದು ರೀತಿ ಅಸಮಾಧಾನ ಇದೆ. ಇಷ್ಟು ಬಹುತೇಕ ಒಂದು ಏನು MLAಗಳು ಇರುವಂಥದ್ದು ಸಂದರ್ಭದಲ್ಲಿ, ಒಂದು ಮೆಜಾರಿಟಿ ಇರುವಂಥದ್ದು ಸಂದರ್ಭದಲ್ಲಿ ಅವ್ರಿಗೆ ಇಂಥ ಒಂದು ಪರಿಸ್ಥಿತಿ ಇರಬೇಕಾ ಅಂತ ಎಲ್ಲರೂ ಕೇಳಲೇಬೇಕಾಗಿದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ವಿಫಲ ಆಗ್ತಿದಾರ ಅಂತ 2 ದಿನದಲ್ಲಿ ಹೇಗಾಗುತ್ತೆ? ಇದೆಲ್ಲ ಆಗೇ ಆಗುತ್ತೆ, ಇಂಥದ್ದೊಂದು ಆಗೇ ಆಗುತ್ತೆ. ನಾನೇನಿದ್ದು ಪ್ರಶ್ನೆ ಮಾಡೋದು 2 ದಿನದ ಒಂದು ಏನೋ ಒಂದು ಇಲ್ಲಿ ರೆಸಿಗ್ನೇಷನ್ ಕೊಡೋದ್ರಲ್ಲಿ ನಾನೇನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಇದೆಲ್ಲ ಪಕ್ಷದಲ್ಲೂ ಆಗಿರ್ತಕ್ಕಂಥ ಸಂಗತಿ, ನಮ್ಮಲ್ಲೂ ಒಂದು ಪ್ರಶ್ನೆ ಮಾಡುವಂಥದ್ದು ಸಂದರ್ಭ ಬರುತ್ತೆ. ಆದರೆ ಇವರು ಸಮರ್ಥವಾಗಿ ಏನು ಸಮಸ್ಯೆಗಳಿದೆ ಅದನ್ನ ಎದುರಿಸಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಇವತ್ತು ರಾಮಲಿಂಗಾರೆಡ್ಡಿ ಅವರು ರೆಸಿಗ್ನೇಷನ್ ಮಾಡಿರೋದು 2 ದಿನದಲ್ಲಿ ನಾನೇನು ಅದೇನು ಜಾಸ್ತಿ ಏನು ನಾವೇನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಸರ್, ಮಹಿಳೆಯರಿಗೆ ಈ ಬಾರಿ ಅಂದರೆ ಕ್ಯಾಬಿನೆಟ್ನಲ್ಲಿ ಯಾವುದೇ ರೀತಿಯಾದಂಥ ಸಚಿವ ಸ್ಥಾನ ಸಿಕ್ಕಿಲ್ಲ ಸರ್. ಅಂದರೆ ಎಲ್ಲೋ ಒಂದು ಕಡೆ ಮಹಿಳಾ ಮೀಸಲಾತಿ ಅಥವಾ ಮಹಿಳಾ ಸಬಲೀಕರಣ ಆಗಿರೋದು ನಡೀತದೆ ಅಂತ ಅನಿಸ್ತಲ್ಲ ಸರ್? ಇದು ಕೂಡ ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಒಂದು ಸಂಗತಿ. ಹೌದು, ಇನ್ನಷ್ಟು ಕ್ಯಾಬಿನೆಟ್ಗೆ ಸೇರಿಸುವಂಥದ್ದು ಅವಕಾಶ ಇದೆ. ಅದರಲ್ಲಿ ಎಷ್ಟು ಜನ ಕೊಡ್ತಾರೋ ಇಲ್ವೋ ಅಂತ ನೋಡಬೇಕಾಗಿದೆ. ಆದರೆ ಮಹಿಳೆಯರಿಗೆ ಸೂಕ್ತವಾದಂಥ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ ನಮ್ಮೆಲ್ಲರ ಒಂದು ಆಸೆ. ಆ ನಿಟ್ಟಿನಲ್ಲಿ ಅವರು ಬರುವಂಥದ್ದು ಏನು ಒಂದು 20 ಸ್ಥಾನ ಕೊಡಬೇಕಾಗಿದೆ ಅನ್ಬೋದು, ಮೋರ್ ಆರ್ ಲೆಸ್. ಸೊ ಅದರಲ್ಲಿ ಅವರು ಕೊಡಲಿ ಅಂತ ನಾವು 100ಕ್ಕೆ 100 ಆಗ್ರಹವನ್ನು ಮಾಡ್ತೀವಿ. ಯಾಕಂದರೆ ಬಿಲ್ ಪಾಸ್ಗೂ ವಿರೋಧ ವ್ಯಕ್ತಪಡಿಸಿದ್ರು ಸರ್ ಕಾಂಗ್ರೆಸ್ನವರು ಮಹಿಳಾ ಬಿಲ್ ಪಾಸ್ಗೆ. ಈಗ ಮಹಿಳಾ ಸಬಲೀಕರಣ ಅಂತ ಮಾತಾಡ್ತಾರೆ, ಆದರೆ ಇನ್ನೂ ಕೂಡ ಯಾವುದೇ ಸಚಿವ ಸಂಪುಟದ ಸ್ಥಾನ ಕಾಂಗ್ರೆಸ್ ಇತಿಹಾಸದಲ್ಲೇ ಈ ಥರ ಇದೆ. ಇದೇನು ಹೊಸದಲ್ಲ. ಅದು ಒಂದೇ ವಂಶಕ್ಕೆ ಮರ್ಯಾದೆ ಕೊಡುವಂಥದ್ದು ಪಕ್ಷ, ಆ ವಂಶದ ಒಂದು ಸುತ್ತ ನಡೆಯುವಂಥದ್ದು ಒಂದು ಪಕ್ಷ. ಗಾಂಧಿ ಪರಿವಾರ ಕೇಂದ್ರದಲ್ಲಿ ಯಾರೇ ಅವರು ಒಂದು ಪ್ರತಿನಿಧಿ ಇದ್ದರೆ ಅವರು ಅಷ್ಟೇ ಅವರು ಒಂದು ಕಾಳಜಿ ವಹಿಸೋದು. ಇಲ್ಲಿ ಮಹಿಳೆಯರಿಗೆ ಅಥವಾ ಯಾವುದೇ ಒಂದು ಜನಾಂಗಕ್ಕೆ ಅಥವಾ ಯಾವುದೇ ಒಂದು ಧರ್ಮಕ್ಕೆ ಅವರು ಕಾಳಜಿ ವಹಿಸಿ ಒಂದು ಸಂಪುಟವನ್ನು ರಚನೆ ಮಾಡೋದ್ರಲ್ಲಿ ಅವ್ರದ್ದೇನು ಜಾಸ್ತಿ ಏನು ಕಾಳಜಿ ಇಲ್ಲ ಅಂತ ನಾವು ನೋಡಿದ್ದೀವಿ ಅವ್ರ ಇತಿಹಾಸದಲ್ಲೇ. ಆದರೆ ಇನ್ನೂ 20 ಸ್ಥಾನಗಳಿದ್ದಾವೆ, ನೋಡೋಣ ಏನು ಮಾಡ್ತಾರೆ ಅಂತ. ಬಟ್ ಸೋನಿಯಾ ಗಾಂಧಿ ಅಧಿನಾಯಕಿ ಅಂತಲ್ಲ, ಮಹಿಳೆಯರು ಅದಕ್ಕೆ ಈ ಪ್ರಶ್ನೆ ನೀವು ಆ ಪರಿವಾರದಲ್ಲಿ ಬಂದಿದ್ದರೆ ಎಲ್ಲ ಅದು ನೀವು ಹೇಳ್ಕೊಬೋದು ಏನು ಬೇಕಾದರೂ. ಆದರೆ ಅದೇ ವಂಶದಲ್ಲಿ ಅವರು ಈ ಪಕ್ಷವನ್ನು ನಿಯಂತ್ರಣ ಮಾಡ್ಕೊಂಡು ಮುಂದುವರಿತಾ ಇರೋದು ನಮ್ಮ ಒಂದು ನೆನ್ನೆ ಮೊನ್ನೆ ಅಲ್ಲ, ಎಷ್ಟೋ ದಶಕದ ಒಂದು ಆರೋಪ. ಸರ್, ಈಗ ರಾಜ್ಯಸಭೆ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲ ಆಗ್ತದೆ ಸರ್. ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಕಗ್ಗಂಟಾಗ್ತದೆ. ಯಾವುದೇ ರೀತಿಯ ಗೊಂದಲ ಇಲ್ಲ. ನಮ್ಮ ಪಕ್ಷದ ಒಂದು ಪ್ರಕ್ರಿಯೆ ಇದೆ, ಅದು ಪ್ರಕ್ರಿಯೆ ಅಂತ ನಡೀತಾ ಇದೆ ಅಷ್ಟೇ. ದೇವೇಗೌಡರಿಗೆ ಏನಾದರೂ ಅವಕಾಶ ಸಿಗುತ್ತಾ ಸರ್? ಅಂದರೆ ಮೈತ್ರಿ ನಮ್ದು ಏನು ಪರ ವಿರೋಧ ಏನೂ ಇಲ್ಲ ಪಕ್ಷದಲ್ಲಿ. ಆಗಲೇ ರಾಜ್ಯಾಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಮಾತನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ.
ನಮ್ದು ಯಾವುದೇ ರೀತಿ ವಿರೋಧ ಪರ ಏನೂ ಇಲ್ಲ. ಪಕ್ಷದ ಅಂತಿಮ ತೀರ್ಮಾನ ಕೇಂದ್ರದಿಂದ ಆಗೋದು ನಮ್ಮ ಪಕ್ಷದ ಒಂದು ಪ್ರಕ್ರಿಯೆ ಅಂತೆ ಆಗುತ್ತೆ. ಅದು ಯಾವ ರೀತಿ ಅನುಕೂಲ ಆಗುತ್ತೆ ರಾಜ್ಯಕ್ಕೆ ಅಂತ ಅದರ ದೃಷ್ಟಿಕೋನದಿಂದ ನೋಡಿಕೊಂಡು ಅವರು ತೀರ್ಮಾನವನ್ನು ಮಾಡ್ತಾರೆ. ಯಾಕಂದರೆ ಸರ್ ಸುಮಲತಾ ಕೂಡ ಈಗ ಆಕಾಂಕ್ಷಿ ಅಂತ ಹೇಳಿ ಒಂದಷ್ಟು ಚರ್ಚೆಗಳು ಎದುರಿಟ್ಟಿದೆ ಸರ್. ಬಿಜೆಪಿಯಲ್ಲೂ ಕೂಡ ಸಮರ್ಥರಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಆ ಸಂದರ್ಭಕ್ಕೆ ಆ ರೀತಿ ಸಹಜವಾಗಿ ಇದ್ದೇ ಇರುತ್ತೆ, ಏನು ತಪ್ಪಿಲ್ಲ. ಆಕಾಂಕ್ಷಿಗಳು ನಾವು ಕೂಡ ಸಮರ್ಥರು, ನಮಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಅದರಲ್ಲಿ ಹೇಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಆದರೆ ಅಂತಿಮವಾಗಿ ಪಕ್ಷ ನಮ್ಮ ರಾಜ್ಯಕ್ಕೆ ಏನು ಒಳ್ಳೆಯದಾಗತ್ತೆ, ರಾಜ್ಯದ ಒಂದು ಹಿತರಕ್ಷಣೆಯಲ್ಲಿ, ರಾಜ್ಯದ ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ರಾಜಕೀಯವಾಗಿ ಯಾವ ರೀತಿ ಲಾಭ ಆಗುತ್ತೆ ಅಂತ ಎಲ್ಲನೂ ಕೂಡ ನೋಡಿಕೊಂಡು ಸಹಜವಾಗಿ ಎಲ್ಲ ಅಂಶಗಳು ಯಾರು ಅದನ್ನ ಫಿಲ್ ಮಾಡ್ತಾರೋ ಅದನ್ನು ಅವ್ರಿಗೆ ಸೂಕ್ತವಾದಂಥ ಅಥವಾ ಅವರಿಗೆ ಒಂದು ಈ ರಾಜ್ಯಸಭಾ ಕೊಡುವಂಥ ಕೆಲಸ ಆಗುತ್ತೆ. ಒಂದು ವೇಳೆ ಬಿಜೆಪಿಯಲ್ಲೇ ಉಳಿಸ್ಕೊಂಡ್ರೆ ಮೈತ್ರಿಗೆ ಏನಾದ್ರು ಡ್ಯಾಮೇಜ್ ಆಗುತ್ತಾ? ಅದಕ್ಕೂ ಇದಕ್ಕೆ ಏನು ಸಂಬಂಧವಿಲ್ಲ. ಮೈತ್ರಿ ಆದಮೇಲೆ ನಾವು ಒಂದೇ ಪಕ್ಷ ಆಗಿ NDA ಆಗಿ ನಾವು ಮುಂದುವರಿತಾ ಇದ್ದೀವಿ. ನಮ್ಮ ಎಲ್ಲರ ಗುರಿ JDS ಇರಲಿ BJP ಇರಲಿ ರಾಜ್ಯಕ್ಕೆ ಒಳ್ಳೇದಾಗಬೇಕು. ಸರ್, ಇನ್ನು ಮೈಸೂರು ವಿಚಾರಕ್ಕೆ ಬರೋದಾದ್ರೆ ಸರ್, ಈಗ ಮೂಡಾದಲ್ಲಿ ನಿನ್ನೆ ನಿಮ್ಮ ಗಮನಕ್ಕೆ ಇರ್ಬೋದು ಸರ್, ಬೆಳಗಾನ ಕೆಲಸ ಮಾಡಿದ್ದಾರೆ. ಬೇರೆ ಟೈಮಲ್ಲಿ ಅಧಿಕಾರಿಗಳು ಜನಸಾಮಾನ್ಯ ಕೈಗೆ ಸಿಗಲ್ಲ. ಈಗ ಸಚಿವ ಸ್ಥಾನದಲ್ಲಿ ನಗರಾಭಿವೃದ್ಧಿ ಸಚಿವ ಸ್ಥಾನ ಘೋಷಣೆ ಆಗ್ತಿದ್ದಂತಾನೆ ಅಂದ್ರೆ ನಗರಾಭಿವೃದ್ಧಿ ಮೂಡಾದಲ್ಲಿ ಕೆಲಸಗಳು ರಾತ್ರಿ ಇಡೀ ಕಾರ್ಯಾಚರಣೆ ಮಾಡಿದ್ದಾರೆ ಸರ್. ಕೆಲಸಗಳು ಮೂಡ ಬಗ್ಗೆ ನೀವು ಸತತವಾಗಿ ನೀವು ಕವರೇಜ್ ಮಾಡ್ತಿದ್ದೀರಾ, ನಿಮಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಿ ಏನೇನಾಗಿದೆ ಅಂತ. ಒಂದು ಮುಖ್ಯಮಂತ್ರಿಯ ಒಂದು ಹೆಂಡತಿ ಹೆಸರಲ್ಲಿ ಏನು 14 ನಿವೇಶನಗಳು, ಅದು ಈ 55 ಅಕ್ರಮವಾಗಿ ಏನು ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು, ಅದನ್ನು ಅವರು ರಿಟರ್ನ್ ಮಾಡಿರ್ತಕ್ಕಂಥದ್ದು ಎಲ್ಲನೂ ಕೂಡ ಹೋರಾಟವನ್ನು ನೋಡಿದ್ದೀರಾ. ನಂತರ ಸುಮಾರು 4,000 ಏನೋ ನಿವೇಶನಗಳು ಅಕ್ರಮವಾಗಿ ಅದು ಜನರಿಗೆ ನೀಡಲಾಗಿದೆ ಅಂತಲೂ ಕೂಡ ಭಾಳ ಒಂದು ದೊಡ್ಡ ಆರೋಪ ಇದೆ. ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿ, ಅನೇಕರು ಕೂಡ ಇದಕ್ಕೆ ಒಂದು ರೀತಿಯ ಒಂದು ಎಲ್ಲರೂ ಶಾಮೀಲಾಗಿ ಒಂದು ಸಂಘಟಿತ ಒಂದು ಷಡ್ಯಂತ್ರ ನಡೆದಿದೆ ಅಂತ ಎಲ್ಲರೂ ಭಾಳ ಸ್ಪಷ್ಟವಾದಂಥ ಆರೋಪಗಳು ನಡೀತಾ ಇದೆ. ನೀವೇ ಕವರೇಜ್ ಮಾಡಿದ್ದೀರಾ, ಅದರ ಬಗ್ಗೆ ತನಿಖೆ ನಡೀತಾ ಇದೆ. ನಮಗೆ ಬೇಕಾಗಿರೋದು ಎಲ್ಲ ನಗರದ ಕೋಣೆಲ್ಲೂ ಸಹ ಇವತ್ತು ಮೂಡ ಬರೀ ನಗರ ಅಲ್ಲ, MCC ವ್ಯಾಪ್ತಿ ಅಲ್ಲ, ಅದನ್ನು ಮೀರಿ ಇವತ್ತು ಚಾಮುಂಡೇಶ್ವರಿಯಲ್ಲಿ ಅನೇಕ ನಗರಸಭೆಗಳು, ಅನೇಕ ಪಟ್ಟಣ ಪಂಚಾಯಿತಿಗಳು, ಅದರ ಗ್ರಾಮ ಪಂಚಾಯಿತಿಗಳು ಕೂಡ ಬಡಾವಣೆಗಳು ಮೂಡ ಅಡಿಯಲ್ಲೇ ಬರೋದು. ಅಲ್ಲಿ ಅವ್ರಿಗೆ ಸಾಮಾನ್ಯವಾದಂಥ ಸೌಲಭ್ಯಗಳು ಇಲ್ಲ. ನಮ್ಮ ನಗರದಲ್ಲಿರೋ ಸೌಲಭ್ಯಗಳು ಅಲ್ಲಿ ಇಲ್ಲವೇ ಇಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಮೂಡ ಪ್ರಥಮ ಕರ್ತವ್ಯ ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ಕೆಲಸದಲ್ಲಿ. ಇವತ್ತು ಅಧಿಕಾರಿಗಳು ಮೈಸೂರು ಬರೀ ಅಧಿಕಾರಿಗಳಿಂದಾನೇ ನಡೆಸ್ತಾ ಇರೋದು ಕೆಲಸ. ಬರೀ ಮೇಲ್ಮಟ್ಟದಲ್ಲಿ ಮುಖ್ಯಮಂತ್ರಿ ಇವತ್ತು ಏನು ನಡೀತಾ ಇದೆಯೋ ಇಲ್ವೋ ಹೇಳಿಲ್ಲ, ಬಟ್ ಹಿಂದೆ ನಾವು ಹೇಳ್ತಾ ಇರೋದು ಮಾಜಿ ಮುಖ್ಯಮಂತ್ರಿ ಒಂದು ಸಮಯದಲ್ಲಿ ಅವರು ಆಡಳಿತ ಅವ್ರ ಕೈಯಲ್ಲಿರುವಾಗ ಆ ಸಮಯದಲ್ಲಿ ಇವತ್ತು ಸಂಪೂರ್ಣವಾಗಿ ಬರೀ ಅಧಿಕಾರಿದ ಒಂದು ಸರ್ಕಾರ ಮೈಸೂರಲ್ಲಿ ನಡೀತಾ ಇತ್ತು. ಇಲ್ಲಿ ಒಂದು ಏನು MCC ಇರ್ಬೋದು, ಈ ಒಂದು ಮೂಡ ಇರ್ಬೋದು, ಎಲ್ಲನೂ ಕೂಡ ಅವ್ರು ಏನು ಕೇಳ್ತಾ ಇದ್ರು ಅದೇ ಒಂದು ಕೆಲಸ ತೀರ್ಮಾನಕ್ಕೆ ಬರ್ತಾಯಿದ್ರು. ಅಧಿಕಾರಿಗಳು ಯಾವುದೇ ಒಂದು ಇಲ್ಲಿ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಮಾತಿರ್ಬೋದು, ಕಾಂಗ್ರೆಸ್ನವರೇ ಬೇಕಾದ್ರೆ ಕೇಳಿ, ಎಷ್ಟೋ ಸತಿ ಸಭೆಗಳಲ್ಲಿ ಅವರೇ ಹೇಳಿದ್ರು ನಮಗೆ ಮಾಹಿತಿ ಇಲ್ಲ ಅಂತ. ವೈಟ್ ಟಾಪಿಂಗ್ ಮಾಡುವಾಗ ಅವ್ರು ಕಾಂಗ್ರೆಸ್ MLAಗಳಿಗೆ ಮಾಹಿತಿ ಇಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಜೊತೆಗೆ ತೊಗೊಂಡೋಗ್ಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಮತ್ತು ಈ ಎಲ್ಲ ಏನು ಅಭಿವೃದ್ಧಿಗಾಗಿ ಇರ್ತಕ್ಕಂಥ ಏನು ಸಂಸ್ಥೆಗಳು ಅವರಾಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯದಲ್ಲಿ ತೀರ್ಮಾನಗಳು ತಗೊಳ್ಳೋದು ಸೂಕ್ತ ಅಲ್ಲ. ಇಲ್ಲ ಸರ್, ರಾತ್ರಿ ಕಾರ್ಯಾಚರಣೆ ಮಾಡಿದ್ರಲ್ಲ, ಅದು ಮೂಡದ ಒಂದಷ್ಟು ಫೈಲ್ಗಳನ್ನ ಅವರು ಟ್ಯಾಪಿಂಗ್ ಮಾಡಕ್ಕೆ ಅಥವಾ ನಾಶಪಡಿಸ್ಲಿಕ್ಕೆ ಈ ರೀತಿ ಮಾಡ್ತಾರೆ ಅಂತ ಅದೊಂದು ಆರೋಪ ಇದ್ದೇ ಇದೆ. ಅದು ತನಿಖೆ ಆಗಬೇಕಾಗಿದೆ. ಅದು ಆರೋಪ ಇದೆ ಅದು. ಸರ್, ಈಗ ನಗರಾಭಿವೃದ್ಧಿ ಸಚಿವರಿಗೆ ಯತೀಂದ್ರವರೇ ಈಗ ಪೋಸ್ಟಿಗೆ ಬರ್ತಿದ್ದಾರೆ ಸರ್. ಒಂದೆಡೆ ಹಿಂದೆ ಇದ್ದವರು ರಾಪ್ತರಾಗಿದ್ದು ಬೈರತಿ ಸುರೇಶ್ ಅವರು. ಈಗ ಯತೀಂದ್ರವ್ರು ಬರ್ತಿರೋದ್ರಿಂದ ಮೂಡಾದಲ್ಲಿ ಅಂದರೆ ಅವರ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟದ್ದು 50-50 ಹಗರಣಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಏನಾದರೂ ಬದಲಾವಣೆಗಳಾಗ್ತವೆ. ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯ ಒಂದು ದೃಷ್ಟಿಯಿಂದ ಅವರು ಇದನ್ನ CBI ಅಥವಾ ಯಾವುದೇ ಒಂದು ರಾಷ್ಟ್ರೀಯ ತನಿಖೆ ಸಂಸ್ಥೆಗೆ ಕೊಡಬೇಕು ಅಂತ ನಾವು ಎಷ್ಟೋ ದಿನಗಳಿಂದ ನಾವು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಅದು ನಾವು ನಡೀತದೆ. ಬಟ್ ಇಲ್ಲಿ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡಿದ್ದಾರೆ, ಯಾವುದೇ ರೀತಿ ಅವರ ಒಂದು ಸಹಿ ಇಲ್ಲದೇ CBI ಅಥವಾ ರಾಷ್ಟ್ರೀಯ ಯಾವುದೇ ಒಂದು ತನಿಖೆ ಸಂಸ್ಥೆಗೆ ಯಾವುದೇ ಒಂದು ಪ್ರಕರಣವನ್ನು ಕೊಡೋ ಅವಶ್ಯಕತೆ ಇಲ್ಲ ಅಂತ. ಸರ್, ಈಗ DK ಶಿವಕುಮಾರ್ ಅವರು ದೈವ ಭಕ್ತರಾಗಿದ್ದಾರೆ ಸರ್. ನಾಡದೇವತೆ ಚಾಮುಂಡಿ ತಾಯಿಯನ್ನು ಕೂಡ ಅವರು ಆರಾಧಿಸ್ತಾರೆ. ಈಗಾಗಲೇ ಅವರು ಪ್ರಸಾದ ಸ್ವೀಕರಿಸುವಂಥ ಕೆಲಸ ಎಲ್ಲ ಮಾಡಿದ್ರು ಸರ್. ಈ ಚಾಮುಂಡೇಶ್ವರಿ ಪ್ರಾಧಿಕಾರದ ವಿಚಾರ ಬಂದಾಗ ಹಿಂದಿನ ಮುಖ್ಯಮಂತ್ರಿಗಳು ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸಕ್ಕೆ ಮುಂದಾಗಿರೋ ನೀವು ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ರಿ ಸರ್. ಈ CM ಮೇಲೆ ಏನಾದರೂ ನಿರೀಕ್ಷೆ ಇದೆಯಾ ಸರ್? ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಆಗ್ಬೋದು ಅಥವಾ ನನಗೇನು ನಿರೀಕ್ಷೆ ಇಲ್ಲ. ಅವರು ನೋಡಿ, ಪ್ರಾಧಿಕಾರದ್ದು ವ್ಯವಸ್ಥೆನೇ ನಾವು ವಿರೋಧ ಮಾಡ್ತಾ ಇದ್ದೀವಿ.
ಆದರೆ ಇವತ್ತು ಸಹಜವಾಗಿ ಕೋರ್ಟಲ್ಲಿ ಕೆಲವು ನಿರ್ಣಯಗಳು ಬಂದಿದ್ದಾವೆ, ಕೆಲವು ತೀರ್ಪುಗಳು ಬಂದಿದ್ದಾವೆ. ಅದರ ಮೇರೆಗೆ ನಾವು ಮುಂದುವರಿತೀವಿ. ಅಂತಿಮದಲ್ಲಿ ಇದು ನ್ಯಾಯಾಲಯದಲ್ಲಿ ಇರುವಂಥದ್ದು ಒಂದು ಪ್ರಕರಣ. ಸೊ ಅದರ ಪ್ರಕಾರ ನಾವು ಮುಂದುವರಿತೀವಿ. ಇವತ್ತು ಮುಖ್ಯಮಂತ್ರಿಯವರು ಕೂಡ ನಾವು ನೋಡಿದ್ದೀವಿ ಏನೇನು ಘೋಷಣೆಗಳು ಮಾಡಿದ್ದಾವೆ. ಇದು ಜಾತ್ಯತೀತ ಜಾಗ, ಇದು ಹಿಂದೂ ಜಾಗ ಅಲ್ಲ ಅಂತಲೂ ಕೂಡ ಆವಾಗ ಉಪಮುಖ್ಯಮಂತ್ರಿ ಇದ್ದರು, ಇವತ್ತು ಮುಖ್ಯಮಂತ್ರಿ ಇದ್ದಾರೆ, ಅಂಥ ಒಂದು ಘೋಷಣೆಗಳು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾವು ನೋಡಿದ್ದೇವೆ. ಸಿದ್ಧಾಂತವನ್ನು ಕೂಡ ಅವರು ಅಂದರೆ ಅವ್ರ ಪಕ್ಷದ ಸಿದ್ಧಾಂತ ಒಂದು ಬಿಟ್ಟಿಲ್ಲ ಅವರು. ಸೊ ಅದನ್ನು ಕೂಡ ನಾವು ನೋಡಿದ್ವಿ. ನಿರೀಕ್ಷೆಗಳೇನೂ ಇಲ್ಲ ಸರ್ ಈಗಿನ ಸಿಎಂ ಮೇಲೆ? ನಿರೀಕ್ಷೆ ಅಂತ ಇದು ನ್ಯಾಯಾಲಯದಲ್ಲಿರುವಂಥದ್ದು ವಿಚಾರ. CMಗೂ ಇದಕ್ಕೂ ಅವರು ಬೆಟ್ಟಕ್ಕೆ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತೆ. ಅದು ಏನು ತೊಂದರೆ ಆಗ್ತಾನೆ ಅನ್ನೋದು ಸರ್. ಚಾಮುಂಡಿ ಬೆಟ್ಟದಲ್ಲಿ ದಿನೇ ದಿನ ವ್ಯವಸ್ಥೆಗಳು ಆಗರ ಆಗ್ತದೆ ಸರ್. ಪಾರ್ಕಿಂಗ್ ವಿಚಾರ ಇರ್ಬೋದು ಅಥವಾ ದರ್ಶನ ವಿಚಾರ ಇರ್ಬೋದು. ಪಾರ್ಕಿಂಗ್ಗೆ ಸರ್ 100 ರೂಪಾಯಿ ಇಸ್ಕೊಂಡು 60 ರೂಪಾಯಿ ಟಿಕೆಟ್ ಕೊಡ್ತಾ ಇದ್ದಾರೆ. ಇದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ನಾವು ಎಷ್ಟೋ ಸತಿ ಹೈಲೈಟ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದರೂ ಸಹ ಇವತ್ತು ಹೇಳಿದ್ದೀನಿ, ಅಧಿಕಾರ ವರ್ಗ ಮೈಸೂರು ಸಂಪೂರ್ಣವಾಗಿ ನಿಯಂತ್ರಣ ಮಾಡಿದ್ದಾರೆ. ಬರೀ ಮೇಲ್ಮಟ್ಟದಲ್ಲಿ ಇರುವಂಥದ್ದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆ ಸ್ಥಾನಗಳಿರುವಂಥದ್ದು ವ್ಯಕ್ತಿಯ ಒಂದು ನಿರ್ದೇಶನಗಳು ಕೇಳ್ತಾ ಇದ್ದಾರೆ. ನಾನು ಇದು ಹೇಳುವಾಗ ಕೆಲವರು ಹೇಳಿದ್ರೆ ನಮ್ಗೆ ಗೌರವ ಕೊಡ್ತಾರೆ. ನನ್ನ ಗೌರವ ಕೊಡೋದು ಅಥವಾ ಇಲ್ವೋ ಅದು ಬೇರೆ ವಿಚಾರ. ಒಬ್ಬ ಜನಪ್ರತಿನಿಧಿಯಾಗಿ ಈ ಭಾಗದ ಜನರು ನನ್ನ ಒಂದು ಸಂಸದರನ್ನು ಮಾಡಿದ್ದಾರೆ ತಮ್ಮ ಮತದ ಮೂಲಕ. ಇವತ್ತು ವ್ಯವಸ್ಥೆಯಲ್ಲಿ ಇವತ್ತು ಮತದ ಮೂಲಕ ನಮ್ಮನ್ನ MP ಮಾಡಿದ್ದಾರೆ. MP ಒಂದು ಪ್ರಶ್ನೆಗೆ ನಾನೇನು ನಿರ್ದೇಶನ ಕೊಟ್ಟಿಲ್ಲ ಈ ಥರ ಮಾಡಿ ಆ ಥರ ಮಾಡಿ ಅಂತ. ನಮ್ಮ ಸಲಹೆ, ನಮ್ಮ ಸೂಚನೆಗೆ ಅಥವಾ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಕೆಲಸ ಇಲ್ಲಿ ಆಗ್ತಾ ಇಲ್ಲ. ಅಧಿಕಾರ ವರ್ಗದ್ದು ಒಂದು ಸಮಸ್ಯೆ ಇದ್ದೇ ಇದೆ. ಅವ್ರು ಸಂಪೂರ್ಣವಾಗಿ ಈ ಕ್ಷೇತ್ರ ಅವ್ರ ಹಿಡಿತದಲ್ಲಿದೆ. ಸರ್ ನಾನು ಈಗಷ್ಟೇ ಹೋಗಿ ಬಂದೆ ಬೆಟ್ಟಕ್ಕೆ. 50 ರೂಪಾಯಿ ಟಿಕೆಟ್ ಮುಂಚೆ ಇತ್ತಂತೆ ಸರ್. ಈಗ 50 ರೂಪಾಯಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತು 200 ರೂಪಾಯಿ ಟಿಕೆಟ್ ಸರ್, ಮಿನಿಮಮ್ 200 ರೂಪಾಯಿ ಮತ್ತು 1000 ರೂಪಾಯಿ. ಮತ್ತು ಮೋದಿಯವರು ಡಿಜಿಟಲ್ ಇಂಡಿಯಾಗೆ ಕರೆ ಕೊಡ್ತಾರೆ. ಆದರೆ ಅಲ್ಲಿ ಕ್ಯಾಶ್ ಕೊಟ್ಟರೆ ಮಾತ್ರ ಟಿಕೆಟ್ ಕೊಡ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡೇ ಮಾಡ್ತೀವಿ. ಇವತ್ತು ಪ್ರಾಧಿಕಾರ ಮೀಟಿಂಗ್ ಬಂದಾಗ ಈ ಎಲ್ಲ ಅಂಶಗಳು ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ. ಮತ್ತು ಇವತ್ತು ಯಾರು ಅಧಿಕಾರ ವರ್ಗ ಯಾವುದೇ ರೀತಿಯ ಒಂದು ಜನಪ್ರತಿನಿಧಿಗಳ ಏನು ನಿರ್ದೇಶನವನ್ನು ಏನು ಪಾಲಿಸ್ದೇನೆ ಏನು ಅವರೇ ಆಗಿ ಸ್ವಾತಂತ್ರ್ಯವಾಗಿ ಏನು ತೀರ್ಮಾನ ತಗೋತಾ ಇದ್ದಾರೆ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದು ಕೂಡ ನಾವು ಪ್ರಾಧಿಕಾರದ ಒಂದು ಮೀಟಿಂಗಲ್ಲಿ ಹೇಳ್ತೀವಿ. ಸರ್, ಕಡೆಯದಾಗಿ ಸರ್, ಮೈಸೂರು ಕುಶಾಲನಗರ ಹಾಗೂ ಮೈಸೂರು ಬೆಂಗಳೂರು ಜಂಕ್ಷನ್ ಕಾಮಗಾರಿ ಕೆಲಸ ಇಲ್ಲಿವರೆಗೂ ಬಂದಿದೆ ಸರ್. ನಮ್ದು ಏನು ಇದು ಜೂನ್ 2027 ಕೆಲಸ ಮುಗಿಸ್ಬೇಕಂತ ಗುರಿ ಇಟ್ಟಿದೆ. ಅದಕ್ಕೆ ಅದು ಮುಗೀತದೆ ಅಂತ ನಮ್ಮ ಏನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಸಂಬಂಧಪಟ್ಟಿರುವಂಥದ್ದು ಎಂಜಿನಿಯರ್ಸು ಕೂಡ ಅದೇ ಮಾಹಿತಿಯನ್ನು ನೀಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.